ಹಾಸನದ ಎಂಎಲ್ಸಿ ಹರಿಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡುವುದರಲ್ಲಿ ವಿಶೇಷ ಏನಿದೆ? ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು. ಅವರು ನಮ್ಮ ಮನೆಗೆ ಬರ್ತಾರೆ, ನಾನು ಪರಮೇಶ್ವರ್ ಮನೆಗೆ ಹೋಗ್ತೀನಿ. ಅದಕ್ಕೆ ರಾಜಕೀಯ ಕಲ್ಪಿಸುವ ಅವಶ್ಯಕತೆ ಇರುವುದಿಲ್ಲ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ನಗರದಲ್ಲಿ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಎಂಎಲ್ಸಿ ಹರಿಪ್ರಸಾದ್ ಮನೆಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ವಿಚಾರವಾಗಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ, ಅದರಲ್ಲಿ ವಿಶೇಷ ಏನಿದೆ? ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು. ಅವರು ನಮ್ಮ ಮನೆಗೆ ಬರ್ತಾರೆ, ನಾನು ಪರಮೇಶ್ವರ್ ಮನೆಗೆ ಹೋಗ್ತೀನಿ. ಅದಕ್ಕೆ ರಾಜಕೀಯ ಕಲ್ಪಿಸುವ ಅವಶ್ಯಕತೆ ಇರುವುದಿಲ್ಲ. ಅವರು ನಮಗೆ ಬೇಕಾದವರು, ಅದಕ್ಕೆ ಹೋಗಿರಬಹುದು ಅಷ್ಟೇ. ರಾಜಕೀಯದಲ್ಲಿ ಶತ್ರುಗಳು ಯಾರಿಲ್ಲ, ಮಿತ್ರರು ಯಾರಿಲ್ಲ ಅನ್ನುವ ಹಾಗೆ ರಾಜಕಾರಣ ಯಾವಾಗ್ಲೂ ಒಂದೇ ತರ ಇರಲ್ಲ, ಬದಲಾವಣೆ ಆಗುತ್ತಲೇ ಇರುತ್ತದೆ. ನಾನು ಮಂತ್ರಿ ಅಷ್ಟೇ. ಈ ಪ್ರಶ್ನೆನ ನಮ್ಮ ಹತ್ರ ಕೇಳಬಾರದು. ಬೆಂಗಳೂರಿನಲ್ಲಿ ಕೇಳಿದರೆ ನಿಮ್ಮ ಉತ್ತರ ಅಲ್ಲಿ ಸಿಗುತ್ತದೆ ಎಂದು ಹೇಳಿದರು. ಕನ್ನಡ ಭಾಷೆ ಬಗ್ಗೆ ನಟ ಕಮಲ್ ಹಾಸನ್ ಹೇಳಿಕೆ ವಿಚಾರವಾಗಿ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವರು, ಈಗಾಗಲೇ ಬಹಳಷ್ಟು ಜನ ಹೇಳಿಕೆ ಕೊಟ್ಟಿದ್ದಾರೆ. ಅವರು ಅದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಅದರ ಬಗ್ಗೆ ನಾನು ಏನು ಹೇಳಲಾಗುವುದಿಲ್ಲ ಎಂದು ಹೇಳಿಕೆ ನೀಡಿದರು. ಇನ್ನು ಶಿರಾಡಿ ಘಾಟ್ ಸಮಸ್ಯೆ ಇದ್ದು ಇಲ್ಲ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಮಣ್ಣು ಕುಸಿತಿದೆ, ಆದರೆ ಆ ರಸ್ತೆ ಸಂಪೂರ್ಣವಾಗಿ ಮುಕ್ತವಾಗಿಲ್ಲ. ಕಳೆದ 2 ವರ್ಷಗಳಿಂದಲೂ ಇಲ್ಲಿಗೆ ಭೇಟಿ ಕೊಡಲಾಗುತ್ತಿದೆ. ಅಲ್ಲಿ ಏನು ಸ್ಥಿತಿಗತಿ ಇದೆ ನೋಡೋಣ. ರಾಜ್ಯ ವ್ಯಾಪ್ತಿಗೆ ಬರುವ ಕಾಮಗಾರಿ ಎಲ್ಲ ರಾಷ್ಟ್ರ ವ್ಯಾಪ್ತಿಗೆ ಬರುತ್ತದೆ. ರಾಷ್ಟ್ರೀಯ ಹೈವೇ ಮಾಡುತ್ತಿದ್ದಾರೆ, ಅವರ ಜೊತೆ ಸೇರಿ ಕಾಮಗಾರಿ ಮಾಡಬೇಕಾಗುತ್ತದೆ. ಎಷ್ಟು ಬೇಗ ಕೆಲಸ ಮುಗಿಸುತ್ತಾರೋ ನೋಡೋಣ ಎಂದರು. ಮಳೆ ಬಂದು ಇಲ್ಲಿ ಸಮಸ್ಯೆಯಾಗಿದ್ದರೂ ಸರ್ಕಾರಕ್ಕೆ ಮಳೆ ಬಂದಿರುವುದೇ ಗೊತ್ತಿಲ್ಲ. ಸಚಿವರು ಭೇಟಿ ಮಾಡಿಲ್ಲ ಎಂದ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆ ಬಗ್ಗೆ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ದೊಡ್ಡ ಇಲಾಖೆ ಇದೆ, ನೋಡುತ್ತಾ ಇರುತ್ತಾರೆ. ಶಿರಾಡಿ ಘಾಟ್ನಲ್ಲಿ ದೊಡ್ಡ ಅನಾಹುತ ಏನೂ ಆಗಿರುವುದಿಲ್ಲ. ಆದರೂ ಕೂಡ ಇಲಾಖೆ ಅಧಿಕಾರಿಗಳು ವೀಕ್ಷಣೆ ಮಾಡಿದ್ದು ಸಣ್ಣ ಪ್ರಮಾಣದಲ್ಲಿ ನಷ್ಟವಾಗಿದೆ. ನಾವು ಕೂಡ ಭೇಟಿ ಮಾಡುತ್ತಿದ್ದೇವೆ. ಯಾವುದೇ ಆರೋಪ ಮಾಡಿದರೆ ಯಾವ ಪ್ರಯೋಜನವಿಲ್ಲ ಎಂದು ಮಾತನಾಡಿದರು. ಇನ್ನು ಪೌರ ಕಾರ್ಮಿಕರಿಗೆ ಹೆಚ್ಚಿನ ಸೌಕರ್ಯ ಬೇಕೆಂದು ಪ್ರತಿಭಟನೆ ಮಾಡುತ್ತಿದ್ದು, ಅವರು ಕೇಳುವುದರಲ್ಲಿ ಅರ್ಥವಿದೆ. ಸರ್ಕಾರ ಅದಕ್ಕೆ ಪೂರಕವಾಗಿ ಸ್ಪಂದನೆ ಕೊಡುವ ನಿಟ್ಟಿನಲ್ಲಿ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ಹೇಳುತ್ತೇವೆಂದು ಪೌರ ಕಾರ್ಮಿಕರ ಅನಿರ್ದಿಷ್ಟಾವಧಿ ಮುಷ್ಕರದ ಬಗ್ಗೆ ಸಚಿವರು ತಿಳಿಸಿದರು. ಹಿರಿಯ ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ಬೂಕರ್ ಪ್ರಶಸ್ತಿ ಸಿಕ್ಕಿರುವುದು ನಮಗೆ ಹೆಮ್ಮೆಯ ವಿಷಯ. ಸರ್ಕಾರ ಅವರಿಗೆ ಗೌರವ ಕೊಡುವ ಬಗ್ಗೆ ಚಿಂತನೆ ಮಾಡುತ್ತಿದೆ ಎಂದರು. ಇದೇ ವೇಳೆ ಸಂಸದ ಶ್ರೇಯಸ್ ಎಂ ಪಟೇಲ್, ಶಾಸಕ ಕೆಎಂ ಶಿವಲಿಂಗೇಗೌಡ, ಎಚ್ಕೆ ಸುರೇಶ್, ಸಿಮೆಂಟ್ ಮಂಜು ಇತರರು ಉಪಸ್ಥಿತರಿದ್ದರು. ನೀವೇ ಹೇಳಿ, ಏನು ವಿಶೇಷ? ಅದನ್ನೇ ನೀವು ಪತ್ರಿಕಾ ಮಾಧ್ಯಮದ ಮೇಲೆ ಅಥವಾ ಪ್ರಿಂಟ್ ಆಗುವಂತದ್ದು ಅದು ಸುದ್ದಿನೇ ಅಲ್ಲ. ಅವ್ರ ಪಕ್ಷದ ಬೇರೆ ನಾಯಕರು ಬರ್ತಾರೆ, ಈಗ ನಮ್ಮ ಮನೆಗೆ ಬರ್ತಾರೆ, ನಾವು ಪರಮೇಶ್ವರ ಮನೆಗೆ ಹೋಗ್ತೀವಿ. ಎಲ್ಲ ಇನ್ನು ಅದ್ರಾಗೇನು ಎಲ್ಲದಕ್ಕೂ ರಾಜಕೀಯ ಕಲ್ಪಿಸುವ ಅವಶ್ಯಕತೆ ಇಲ್ಲ. ಅವರು ಬೇಕಾದವರು ಹೋಗಿರ್ಬೋದು ಅಷ್ಟೇ. ಗ್ಯಾಪ್ ರಾಜಕೀಯಲ್ಲಿ ಹೇಳ್ತಾರಲ್ಲ, ಶತ್ರು ಎಲ್ಲ ಮಿತ್ರು ಯಾರಿಲ್ಲ ಅಂತಾರ, ಹಂಗೆ ಅದು ಯಾವಾಗಲೂ ಒಂದೇ ಟೈಪ್ ರಾಜಕಾರಣ ಇರೋಲ್ಲ, ಬದಲಾವಣೆ ಆಗ್ತಾನೆ ಇರ್ತದೆ. ಇಲ್ಲ, ನಮ್ ಕಡೆ ಕೇಳಂತ ಇಲ್ಲ, ನಾವು ಮಂತ್ರಿ ಅಷ್ಟೇ. ಏನಿದ್ರೆ ಬೆಂಗಳೂರಲ್ಲಿ ಕೇಳಬೇಕು. ಈ ಪ್ರಶ್ನೆ ಉತ್ತರ ಅಲ್ಲಿ ಸಿಗುತ್ತೆ. ಅದಿದೆ, ಅದು ಸಮಸ್ಯೆ ಇದೆ, ಅದು ಇಲ್ಲ ಅಂತ ಹೇಳಿಕ್ಕಾಗಲ್ಲ. ನೋಡೋಣ, ಅದು ಮೊದಲು ಮುಗಿಬೇಕದು. ಈ ಮಣ್ಣ ಕುಸಿತ ಅದು ಒಂದು ಭಾಗ, ಆದ್ರೆ ಅದು ಸಂಪೂರ್ಣವಾಗಿ ರಸ್ತೆ ಇನ್ನೂ ಮುಕ್ತವಾಗಿಲ್ಲ ಪೂರ್ತಿಯಾಗಿ. ಸೊ ನಾವು ಕಳೆದ 2 ವರ್ಷದಿಂದ ಸತತವಾಗಿ ಭೇಟಿ ಕೊಡ್ತಾ ಇದ್ದೀವಿ. ಈಗ ನೋಡೋಣ ಏನು ಸ್ಥಿತಿಗತಿ ಇದೆ ಪ್ರೆಸೆಂಟ್, ನೋಡೋಣ. ಅದು ನಮ್ಮ ರಾಜ್ಯ ವ್ಯಾಪ್ತಿ ಬರುವಂತ ಕಾಮಗಾರಿನ ಅದು ನ್ಯಾಷನಲ್ ಹೈವೇ ಮಾಡ್ತಿದ್ದಾರೆ. ಅವ್ರ ಜೊತೆ ನಾವು ಕೋಆರ್ಡಿನೇಷನ್ ಮಾಡಬೇಕಾಗ್ತಿದೆ. ಈಗ ಅದಕ್ಕೆ ಚರ್ಚೆ ಮಾಡ್ತೀವಿ, ಏನು ಸಮಸ್ಯೆ ಆಗಿದೆ, ಎಷ್ಟು ಬೇಗ ಮುಗಿಸ್ತಾರ ನೋಡ್ತೀವಿ. ಆರ್ ಅಶೋಕ್ ಅವ್ರು ಬಂದಾಗ ಸರ್ಕಾರಕ್ಕೆ ಮಳೆ ಬಂದಿರೋದು ಇನ್ನೂ ಗೊತ್ತಾಗಿಲ್ಲ, ಒಬ್ರು ಮಂತ್ರಿ ಅವರು ಭೇಟಿ ಮಾಡಿಲ್ಲ ಅಂತ ಹೇಳಿ. ಅದಕ್ಕೆ ದೊಡ್ಡ ಇಲಾಖೆ ಇದೆ, ಅವರೆಲ್ಲ ನೋಡ್ತಿರ್ತಾರೆ. ಈಗ ಅಲ್ಲಿ ಅಂತದ್ದು ಏನ್ ಬಹಳ ದೊಡ್ಡ ಅನಾಹುತ ಆಗಿಲ್ಲ, ಆದ್ರೂ ಕೂಡ ಅಧಿಕಾರಿಗಳು ಅಟೆಂಡ್ ಮಾಡಿದ್ದಾರೆ. ಅಲ್ಲಿ ಏನಂತ ಬಹಳ ಸಣ್ಣ ಪ್ರಮಾಣದಲ್ಲಿ ಆಗಿದೆ. ಸೊ ಈಗಾಗಲೇ ಅಟೆಂಡ್ ಮಾಡಿದಾರೆ ಅದು. ಸೊ ನಾವು ಕೂಡ ನೋಡ್ತಾ ಇದ್ವಿ. ಅಧಿಕಾರಿಗಳು ಅಟೆಂಡ್ ನಾವು ಯಾರು ಮಾಡ್ಬೇಕಾದ್ರೆ ಅವ್ರ ಬಹುಶಃ ಗೊತ್ತಿಲ್ಲ, ಅದು ಅವ್ರ ಪಕ್ಷದಲ್ಲೇ ಅದಿಂದಲ್ಲಿ ಇದೆ, ನಮ್ಮ ಪಕ್ಷದಿಂದ ನ್ಯಾಷನಲ್ ಹೈವೇ ಅಂದ್ರೆ ಕೇಂದ್ರ ಸರ್ಕಾರದಿಂದಲೇ ಇದೆ. ಅದು ನಾವು ಮಾಡ್ಬೇಕಂತ ನಾವು ಆದ್ರೂ ಕೂಡ ಕಮಾಂಡ್ ಮಾಡೋದು ಎಲ್ಲ ಮಾಡ್ಬೇಕು. ಆರೋಪ ಮಾಡೋದ್ರಿಂದ ಪರಿಹಾರ ಆಗೋಲ್ಲ. ಅವ್ರದ್ದು ನಮ್ದು ಜೊತೆಯಾಗಿ ಕೂಡಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಕನ್ನಡ ಭಾಷೆ
ಇದು ವಿಚಾರವಾಗಿ ಕಮಲಾಸ್ ಅವರ ಹೇಳಿಕೆ ಬಗ್ಗೆ ಏನ್ ಹೇಳ್ತಾರೆ? ಏನಿಲ್ಲ ಅದಕ್ಕಿದ್ದಾರೆ. ಈಗಾಗಲೇ ಬಹಳಷ್ಟು ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರು ಅದಕ್ಕೆ ಹೇಳಿದ್ದಾರೆ. ಅದ್ರ ಬಗ್ಗೆ ನಾ ಏನ್ ಹೇಳಿ ಮಾಡ್ತಿದ್ದಾರೆ. ಅವ್ರಿಗೆ ಇನ್ನೂ ಹೆಚ್ಚಿನ ಸೌಕರ್ಯ ಬೇಕಂತ ಡಿಮಾಂಡ್ ಮಾಡ್ತಿದ್ದಾರೆ. ಅವ್ರು ಕೇಳೋದ್ರಲ್ಲಿ ಅರ್ಥ ಇದೆ. ಸರ್ಕಾರ ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡ್ಲಿಕ್ಕೆ ನಾವು ಕೂಡ ಸಿಎಂ ಅವ್ರಿಗೆ ಹೇಳ್ತೀವಿ.